ಮೇಡಮರ ಏನೋ ಮಾತಾಡ್ಬೇಕಂತ ಕರೆದು ನೀವು ಆ ಕಡೆ ತಿರ್ಕೊಂಡು ನಿಂತ್ಕೊಂಡಿರಲ್ಲ. ಕಾವೇರಿ, ನಿನಗೆ ಎಷ್ಟು ಸಲ ಹೇಳೀನಿ ನನಗೆ ಮೇಡಮ್ ಅಂತ ಕರಿಬೇಡ ಅಂತಂದು, ಪ್ರಿಯಾಂಕ ಅಂತನ ಕರಿ ಸಾಕು. ಅಯ್ಯೋ ಬೇಡ ರೀ ಮೇಡಮರ, ಅದು ಸರಿ ಅನ್ಸಂಗಿಲ್ಲ ರೀ. ಅದು ಅಲ್ದ ನಾನೇನಾರ ನಿಮಗೆ ಹೆಸರಿಟ್ಟು ಕರೆಯೋದು, ನಮ್ಮಣ್ಣ ಏನಾರು ನೋಡ್ದಂದ್ರೆ ಅಷ್ಟ ಮುಗೀತು ಕತೆ, ಬೈದ ಬಿಡ್ತಾನೆ ರೀ. ನಮ್ಮ ಮನ್ಯಾಗೂ ಅಷ್ಟೇ, ಅದು ಯಾರು ಕೇಳಿಸ್ಕೊಂಡ್ರಂದ್ರೆ ಅಷ್ಟೇ ಬೈದ ಬಿಡ್ತಾರೆ. ಸರಿ ಅನ್ಸಂಗಿಲ್ಲ ರೀ, ನಾ ಮೇಡಮರ ಅಂತನ ಕರಿತೀನಿ. ಪ್ಲೀಸ್ ಕಾವೇರಿ, ನೀನು ನನಗೆ ಪ್ರಿಯಾಂಕಾ ಅಂತ ಕರೆಯೋವರೆಗೂ ನಾನು ನಿನ್ನ ಹತ್ರ ಏನೂ ಮಾತಾಡೋಂಗೇ ಇಲ್ಲ. ಸರಿ ಆಯಿತು, ಹೇಳಿ ಪ್ರಿಯಾಂಕಾ. ಅದೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಂದರೆ ನಿಮ್ಮ ಕಾಲೇಜ್ ಹತ್ರ ಬರ್ತೀನಿ ಅಂತ ಅಂದ್ರಿ. ಆಮೇಲೆ ನೋಡಿದರೆ ಇಲ್ಲ ನಂಗೆ ಅಲ್ಲಿವರೆಗೂ ವೇಟ್ ಮಾಡೋಕ್ಕಾಗಲ್ಲ, ಇವಾಗಲೇ ಮಾತಾಡಬೇಕು, ಇವತ್ತೇ ಮಾತಾಡಬೇಕು ಅಂತ ಅಂದ್ರಿ. ಏನಂತ ಹೇಳಿ. ಹ್ಞೂ ಕಾವೇರಿ, ನನಗೆ ಯಾಕೋ ನಿಮ್ಮ ಕಾಲೇಜ್ ಹತ್ರ ಬಂದು ಮಾತಾಡೋದು ಸರಿ ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಅಲ್ಲಿ ನಿನ್ನ ಫ್ರೆಂಡ್ಸ್ ಅವರು ಇವರು ಇರ್ತಾರೆ. ಆಮೇಲೆ ಬೇಡ, ಇಲ್ಲೇ ಆದ್ರೆ ಯಾರೂ ಇಲ್ಲಲ್ಲ, ನಿನ್ನ ಜೊತೆ ಆರಾಮಾಗಿ ಮಾತಾಡ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಇವತ್ತೇ ನಿನ್ನ ಹತ್ರ ಹೇಳಿದ್ರಾಯ್ತು ಅಂತ ಅಂದ್ಕೊಂಡೆ. ಸರಿ, ಅದೇನಂತ ಹೇಳಿ. ಅದನ್ನು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಾವೇರಿ. ಒಂಥರ ಭಯ, ಮುಜುಗರ, ನಾಚಿಕೆ ಎಲ್ಲ ಮಿಕ್ಸ್ ಆಗಕೊಂತ್ಬಿಟ್ಟೈತಿ ನೋಡು. ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಪರವಾಗಿಲ್ಲ ಹೇಳಿ, ಇವಾಗ ತಾನೇ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದೀವಿ ಅಲ್ವಾ, ಫ್ರೆಂಡ್ಸ್ ಹತ್ರ ಮಾತಾಡೋದಕ್ಕೆ ಏನು ಸಮಸ್ಯೆ, ಹೇಳಿ ಏನಂತ. ಅದು ಕಾವೇರಿ, ಇವಾಗ ನಾನು ನಿನ್ನ ಹತ್ರ ಹೇಳೋ ವಿಷಯನ ದಯವಿಟ್ಟು ನಿಮ್ಮ ಮನೆಯಾಗ ಯಾರ ಮುಂದೆ ಹೇಳೋದಕ್ಕೆ ಹೋಗ್ಬೇಡ. ಅದರಲ್ಲೂ ನಿಮ್ಮ ಅಣ್ಣನ ಮುಂದೆ ಮಾತ್ರ ಮೊದಲೇ ಹೇಳೋದಕ್ಕೆ ಹೋಗ್ಬೇಡ. ಹೌದಾ, ಯಾಕೆ? ಪ್ಲೀಸ್ ಕಾವೇರಿ, ನೀನು ಯಾರ ಹತ್ರನೂ ಹೇಳಲ್ಲ ಅಂದರೆ ಹೇಳ್ತೀನಿ, ನೀನು ಎಲ್ಲರ ಹತ್ರ ಹೇಳ್ತೀನಿ ಅಂದ್ರೆ ನಾ ಹೇಳೋದಕ್ಕೆ ಹೋಗೋದಿಲ್ಲಪ್ಪ. ಸರಿ ಪ್ರಿಯಾಂಕಾ, ಯಾರ ಮುಂದೆ ಹೇಳೋದಿಲ್ಲ. ಅದೇನಂತ ಹೇಳಿ, ನೀವು ಯಾವಾಗ ಹೇಳ್ತೀರೋ ಅದು ಏನು ಹೇಳ್ತೀರೋ ನನಗಂತೂ ಪುಕ್ಕು ಅಂತ ಅನ್ಸಕೊಂತೈತಿ. ಪ್ಲೀಸ್ ದಯವಿಟ್ಟು ಅದೇನಂತ ಹೇಳಿ. ನೀವು ಇಷ್ಟುದ್ದ ಪಿಟಿಗೆ ಹಾಕ್ಕೊತ ಹೋದ್ರೆ ಕೇಳೋರಿಗೂ ಪೇಷನ್ಸ್ ಇರಲ್ಲ, ನನಗೂ ಪೇಷನ್ಸ್ ಇರಲ್ಲ. ಅದಕ್ಕೆ ಏನಿಲ್ಲ ಕಾವೇರಿ, ಅದು ನಾನು ನಾನು ನೀವು ಅದೇನಂತ ಹೇಳಿ. ಕಾವೇರಿ, ಅದು ನಾನು ನಾನು ನಿಮ್ಮ ಅಣ್ಣನ ಗವಿನ ಲವ್ ಮಾಡ್ತಾಯಿದ್ದೀನಿ. ಪ್ರಿಯಾಂಕಾ, ಅಲ್ಲ ನೀವು ಏನು ಹೇಳಕೊಂತೀರಿ? ಹೌದು ಕಾವೇರಿ, ನಾನು ನಿಮ್ಮಣ್ಣನ ಲವ್ ಮಾಡಾಕೊಂತೀನಿ. 1 ವರ್ಷದಿಂದ ಆಯಿತು ಗೊತ್ತಾ, ನಿಮ್ಮಣ್ಣನಿಗೆ ಹೇಳಾಕೊಂತೀನಿ ನಾನು. ಆದರೆ ನಿಮ್ಮಣ್ಣ ನಾನು ಏನು ಹೇಳಿದ್ರು ನನ್ನ ಕಡೆ ತಲೆ ಕೂಡ ಹಾಕ್ತಾಯಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅದನ್ನು ಕೇಳ್ತಾನೂ ಇಲ್ಲ ಗೊತ್ತಾ. ದಯವಿಟ್ಟು ನೀನೇ ಹೆಂಗಾದರೂ ಮಾಡಿ ನಿಮ್ಮಣ್ಣನೇ ಕನ್ವಿನ್ಸ್ ಮಾಡ್ತೀಯಾ? ಅಯ್ಯೋ ಪ್ರಿಯಾಂಕಾ ಅವರೇ, ನಿಮ್ಗೇನಾದರೂ ತಲೆ ಕೆಟ್ಟಿದ್ದಾನ ಈ ವಿಷಯದಲ್ಲಿ? ನಾನೇನಾದರೂ ನಮ್ಮ ಅಣ್ಣನಿಗೆ ನಿಮ್ಮ ಪರವಾಗಿ ಮಾತಾಡಿದೆ ಅಂದರೆ ಅಷ್ಟೇ, ನಮ್ಮಣ್ಣ ನನ್ನನ್ನು ಅಲ್ಲೇ ಹೂತಾಕ್ಬಿಡ್ತಾನಷ್ಟೆ. ಇವಾಗ ಮೊದಲೇ ನಮ್ಮಣ್ಣ ಎಷ್ಟೊಂದು ಟೆನ್ಷನ್ನಲ್ಲಿದ್ದಾನೆ. ಜಾಬ್ ತೊಗೋಬೇಕು, ಓದಬೇಕು, ಮೊದಲೇ ಯಾವುದೂ ಗೌರ್ಮೆಂಟ್ ಜಾಬಿಂದ ಯಾವುದೂ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗಾನ. ಬಂದ್ರೂ ಅದು ಇದು ಆಗಿ ಎಕ್ಸಾಮ್ ಕ್ಯಾನ್ಸಲ್ ಆಗೋದು, ಇಲ್ಲ ಏನೋ ಒಂದಾಗಿ ಸಮಸ್ಯೆ ಆಗುತ್ತಂತ ಎಷ್ಟು ಟೆನ್ಷನ್ ಆಗೋದನ. ಅಂಥದ್ರಲ್ಲಿ ನಾನೇನಾದರೂ ಈ ವಿಷಯನ ನಮ್ಮ ಅಣ್ಣನ ಹತ್ರ ಹೇಳಿ ನಾನೇನಾದರೂ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅಷ್ಟೇ ನನ್ನ ಕತೆ ಮುಗೀತು. ಅಯ್ಯೋ ದೇವ್ರೆ, ಈ ಆಟಕ್ಕೆ ನಾನಿಲ್ಲಪ್ಪ. ಪ್ಲೀಸ್ ಕಾವೇರಿ, ಈ ಥರ ಮಾಡೋದಕ್ಕೋಬೇಡ. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಿನ್ನ ಹತ್ರ ಹೇಳಿದರೆ ನೀನು ನನಗೇನಾದರೂ ಸಹಾಯ ಮಾಡೇ ಮಾಡ್ತೀಯ ಅಂತ ಅನ್ನೋ ಒಂದು ನಂಬಿಕೆಯಿಂದ ನಾನು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ ಗೊತ್ತಾ. ದಯವಿಟ್ಟು ನೀನು ನನ್ನ ಕೈ ಬಿಡಬೇಡ ಕಾವೇರಿ, ಪ್ಲೀಸ್. ನಿಮ್ಮ ಅಣ್ಣನಿಗೆ ನಾನಂದರೆ ಇಷ್ಟ, ಆದ್ರೆ ನಿಮ್ಮ ಅಣ್ಣಾಗ ಇರೋ ಜವಾಬ್ದಾರಿ, ಮನೆದ ಎಲ್ಲನೂ ಜವಾಬ್ದಾರಿ ಅವ್ರ ತಲೆ ಮೇಲಿರೋದ್ರಿಂದ ಅವರು ನನ್ನ ಪ್ರಪೋಸಲ್ನ ಒಪ್ಕೋತಾ ಇಲ್ಲ. ನಾನು ಹೇಳಿದ್ದೀನಿ, ಅವ್ರು ಇನ್ನೂ ಎಷ್ಟು ವರ್ಷ ಅಂದರೂ ನಾನು ಅವರಿಗೋಸ್ಕರ ಕಾಯೋದಕ್ಕೆ ರೆಡಿನೇ ಇದ್ದೀನಿ, ಆದರೆ ಅವರೇ ಒಪ್ಕೋತಾ ಇಲ್ಲ. ಪ್ಲೀಸ್ ಕಾವೇರಿ, ಒಂದು ಸಲ ನಿಮ್ಮ ಅಣ್ಣನ ಹತ್ರ ಮಾತಾಡಿ ಏನಾದರೂ ಕನ್ವಿನ್ಸ್ ಮಾಡು ಪ್ಲೀಸ್. ಅಲ್ಲ ಪ್ರಿಯಾಂಕ ಅವರೇ, ನಿಮ್ಮ ಅಂತಸ್ತೇನೋ ನಮ್ಮ ಅಂತಸ್ತೇನೋ ಅಲ್ಲ, ಸುಮ್ಮನೆ ನಿಮಗೂ ಮುಂದೆ ತೊಂದರೆ ಆಗಬಾರ್ದಲ್ಲ. ನೀವು ನೋಡಿದ್ರೆ ಸಿಟಿನಲ್ಲಿರೋರು, ಈ ಹಳ್ಳಿ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗ್ತೀರಾ? ಅದು ಅಲ್ಲದೆ ಇವಾಗ ಆಲ್ರೆಡಿ ನಮ್ಮ ಮನೆಯಲ್ಲಿ ಲವ್ ಮ್ಯಾರೇಜ್ ಆಗಿ ಒಂದು ದೊಡ್ಡ ಸಮಸ್ಯೆನೇ ಆಗಿದೆ. ಅಂಥದ್ರಲ್ಲಿ ಇವಾಗೇನಾದರೂ ಮತ್ತೆ ನಮ್ಮ ಗವಿ ಅಣ್ಣಂದು ಲವ್ ಮ್ಯಾರೇಜ್ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಯಾರೂ ಒಪ್ಕೊಳ್ಳೋದೇ ಇಲ್ಲ ಗೊತ್ತಾ. ಯಾಕೆ ಕಾವೇರಿ, ಅಂಥದ್ದೇನು ಸಮಸ್ಯೆ ಆಯಿತು? ನಮ್ಮ ಅಣ್ಣನೂ ಲವ್ ಮ್ಯಾರೇಜ್ ಆಗಿ ಬಂದಿದ್ದ, ಆದ್ರೆ ಅವರು ಸಿಟಿನಲ್ಲಿರೋರು, ಅವರು ಸಿಕ್ಕಾಬಿಟ್ಟೆ ಶ್ರೀಮಂತರು. ನಮ್ಮ ಅಣ್ಣ ಮತ್ತು ಅವರು ಒಂದೇ ಕಾಲೇಜ್ನಲ್ಲಿ ಓದ್ತಾರಂತ ಇಬ್ಬರು ಲವ್ ಮಾಡಿ ಮ್ಯಾರೇಜ್ ಆದರು. ಅದಾದಮೇಲೆ
ಇಷ್ಟೆಲ್ಲ ಆಗಿದೆ ನೋಡಿ. ಇವಾಗ ನೋಡಿದರೆ ನಮ್ಮ ಮೇಲೇ 35 ಲಕ್ಷ ಸಾಲ ಹೊರಿಸಿದ್ದಾರೆ. ಈ ಟೆನ್ಷನಲ್ಲೇ ಇದ್ದಾರೆ ಮನೆಯಲ್ಲಿ ಎಲ್ಲರೂ. ಅಂಥದ್ರಲ್ಲಿ ಇವಾಗ ಮತ್ತೆ ಲವ್ ಮ್ಯಾರೇಜ್ ಅಂದ್ರೆ ದೇವರಾಣೆಗೂ ನಮ್ಮ ಮನೇಲಿ ಒಪ್ಕೊಳ್ಳೋದೇ ಇಲ್ಲ. ಅಲ್ಲ ಕಾವೇರಿ, ನಿನಗೆ ನಾನೇನು ಅಂತ ಗೊತ್ತು ತಾನೆ. ಅವ್ರು ಯಾರೋ ಏನೋ ಮಾಡಿದಾರಂತ ನಾನು ಹಾಗೇ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ತಪ್ಪು ತಾನೇ. ನೀವು ಹೇಳೋದು ಸರಿಯೇ ಇದೆ ಪ್ರಿಯಾಂಕಾ ಅವರೇ. ಆದರೆ ಇವಾಗ ನಮ್ಮ ಮನ್ಯಾಗ ಹೆಂಗಾಗೈತೆ ಅಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ಹೆದರ್ಕೊಂಡ್ಬಿಡೋಕೆ ಆ ರೇಂಜಿಗೆ ಐತೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಅಕ್ಕ ನೇತ್ರ ಇದ್ದಾಳಲ್ಲ, ಆಕಿದು ಕೂಡ ಲವ್ ಮ್ಯಾರೇಜೇ. ಆಕಿ ಗಂಡ ನಮ್ಮ ಬಾವ ಇದ್ದಾರಲ್ಲ ಸಾಗರ್, ಅವ್ರು ಸಿಕ್ಕಾಪಟ್ಟೆ ರಿಚ್. ಆದರೂ ಅವ್ರಿಗೆ ಒಂದು ಸ್ವಲ್ಪ ಕೂಡ ಸೊಕ್ಕಿಲ್ಲ, ಅಹಂಕಾರ ಏನೂ ಇಲ್ಲ. ಅದು ಕೂಡ ಲವ್ ಮ್ಯಾರೇಜ್. ಅದಕ್ಕೆ ನಮ್ಮ ಮನ್ಯಾಗ ಒಪ್ಕೊಂಡಾರ. ಆದರೆ ಇವಾಗ ಮೊನ್ನೆ ಈ ಇನ್ಸಿಡೆಂಟ್ ನಡೆದಾಗಿಂದ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಾರ ನಮ್ಮ ಮನ್ಯಾಗ. ಅದಕ್ಕೆ ಇವಾಗ ಏನಾದರೂ ಹೇಳಿದ್ರೆ ಮತ್ತೆ ಒಂದು ಹೋಗಿ ಇನ್ನೊಂದು ಆಗತ್ತೆ ನೋಡ್ರಿ. ಪ್ಲೀಸ್ ಕಾವೇರಿ, ನಿನ್ನ ಕೈ ಮುಗಿತೀನಿ, ಬೇಕಾದ್ರೆ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ದಯವಿಟ್ಟು ನನಗೆ ಹೆಲ್ಪ್ ಮಾಡಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ. ಇವಾಗ ಸದ್ಯಕ್ಕೆ ನನ್ನ ಪಾಲಿಗೆ ನನಗೆ ಹೆಲ್ಪ್ ಮಾಡೋಕ್ಕಿರೋದಂದ್ರೆ ನೀನೊಬ್ಬಕ್ಕೆ. ದಯವಿಟ್ಟು ನೀನು ಕೈ ಬಿಡಬೇಡ ಕಾವೇರಿ. ಅಯ್ಯೋ ಪ್ರಿಯಾಂಕಾ ಅವರೇ, ಅಲ್ಲ ಇಷ್ಟಕ್ಕೆಲ್ಲ ಯಾಕೆ ಅಷ್ಟೊಂದು ಬೇಜಾರಾಗ್ತೀರಾ? ಇಲ್ಲ ಕಾವೇರಿ, ನಾನು ನಿಮ್ಮ ಅಣ್ಣನ ಅಷ್ಟು ಹಚ್ಕೊಂಡ್ಬಿಟ್ಟೀನಿ. ನಾನೇನಾದರೂ ಗವಿ ಇಲ್ಲ ಅಂದರೆ ನಾನು ನಿಜವಾಗ್ಲೂ ಜೀವಂತವಾಗಿರೋದೇ ಇಲ್ಲ ಗೊತ್ತಾ. ಅಷ್ಟು ಇಷ್ಟಪಡಕ್ಕೆ ಕುಂತೀನಿ. ನೀವು ಅಂದ್ಕೊಂಡಂಗೆ ನಾನು ಸಿಟಿ ಆಗಿದ್ದಕ್ಕೆ ಹೌದು, ಆದರೆ ಇಲ್ಲಿ ಬಂದು ಹೊಂದ್ಕೊಳ್ಳೋದೇ ಇಲ್ಲ ಅಂತ ಅನ್ಕೋತಿರಲ್ಲ, ಅದು ತಪ್ಪು. ದಯವಿಟ್ಟು ಆ ಥರ ಅಂದ್ಕೊಬಿಡ್ರಿ. ನಂಗೆ ನಿಮ್ಮ ಮನೆ ಪರಿಸ್ಥಿತಿ ಸಿಚುವೇಶನ್ ಎಲ್ಲನೂ ಗೊತ್ತೈತಿ. ಎಲ್ಲ ಗೊತ್ತಿದ್ದ ನಾನು ನಿಮ್ಮ ಅಣ್ಣನ ಲವ್ ಮಾಡೀನಿ. ದಯವಿಟ್ಟು ಕೈ ಮುಗಿತೀನಿ ಕಾವೇರಿ, ಇದಕ್ಕೆ ನಾನು ಪ್ಲೀಸ್ ಹೆಲ್ಪ್ ಮಾಡು. ಅಯ್ಯೋ ಅಷ್ಟಕ್ಕೆಲ್ಲ ಯಾಕೆ ಹಿಂಗೆ ಕೇಳ್ತೀರ? ಸರಿ, ನೀವು ಬೇಜಾರಾಗಬೇಡ್ರಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್. ಕಾವೇರಿ, ನೀ ನನಗೆ ಹೆಲ್ಪ್ ಮಾಡ್ತೀನಿ ಅಂದೇನ ಅಷ್ಟು ಸಾಕು. ನೀನು ಎಷ್ಟು ಕಂಡೀಷನ್ ಬೇಕಾದರೂ ಹಾಕು, ನಡೆಯತ್ತ. ಇವಾಗ ಸದ್ಯಕ್ಕೆ ಇದು ಇನ್ನೂ ಒಂದು ವಾರ ಈ ವಿಷಯವಾಗಿ ನಾನು ಅಣ್ಣನ ಹತ್ರ ಆಗಲಿ ಮನೆಯವ್ರ ಹತ್ರ ಆಗಲಿ ಮಾತಾಡೋದಿಲ್ಲ. ಯಾಕಂದ್ರೆ ನಾನೇನಾದರೂ ಇವಾಗ ಮಾತಾಡಿದೆ ಅಂದ್ರೆ ಅವರಂತೂ ರಿಜೆಕ್ಟ್ ಮಾಡೋದು ಕನ್ಫರ್ಮ್. ಇದೊಂದು ವಾರ ವೆಯ್ಟ್ ಮಾಡಿರಿ. ಇದೊಂದು ವಾರ ಆದಮೇಲೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಆವಾಗ ಮನ್ಯಾಗ ಎಲ್ಲರೂ ಒಳ್ಳೆ ಮೂಡ್ನಾಗಿರ್ತಾರಲ್ಲ, ಅವಾಗ ನಾನು ಬೇಕಾದ್ರೆ ಈ ವಿಷಯ ಮಾತಾಡ್ತೀನಂತ ಅಣ್ಣನ ಹತ್ರ, ಹಂಗೆ ಮನೆಯವ್ರ ಹತ್ರ. ಸರಿ ಕಾವೇರಿ, ಇಷ್ಟು ವರ್ಷನ ಕಾದಿನಂತ ಇನ್ನೂ ಒಂದು ವಾರ ಯಾವ ಲೆಕ್ಕ? ಸರಿ, ಮನೆಯಿಂದ ಸಿಚುವೇಶನ್ ಎಲ್ಲ ಸರಿ ಆಗಲಿ, ತಿಳಿ ಆಗಲಿ, ಮನೆಯಾಗಿರೋ ಸಮಸ್ಯೆ ಎಲ್ಲ ಸಾಲ್ವ್ ಆಗಲಿ ಫಸ್ಟ್. ಅದಾದಮೇಲೆ ಮಾತಾಡಿ ನೀನು, ಸರಿನಾ? ನಾನು ಈಗಲೇ ಮಾತಾಡು ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಮನೆಯಿಂದ ಕಂಡೀಷನ್ ಹೆಂಗಿದೆ, ಮನೆಯಾಗಿರೋರು ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಹೆಂಗೈತೆ ಅನ್ನೋದು ನನಗೆ ಗೊತ್ತಿಲ್ಲ. ನೀನು ಇಲ್ಲೇ ಮನೆಯಲ್ಲಿರ್ತೀಯಲ್ಲ, ನಿನಗೆ ಗೊತ್ತಿರುತ್ತೆ. ಅದಕ್ಕೆ ಒಂದು ಟೈಮ್ ನೋಡಿ ಮನೆಯಲ್ಲಿ ಈ ವಿಷಯವಾಗಿ ಮಾತಾಡು ಅಂತ ಹೇಳೋದಕ್ಕೆ ನಿಂಗೆ ಹೇಳಿದ್ದು ನಾನು. ಸರಿ ಪ್ರಿಯಾಂಕಾ ಅವರೇ, ಅರ್ಥ ಮಾಡ್ಕೊಂಡ್ರಲ್ಲ ನನ್ನ ಮಾತನ್ನು. ಥ್ಯಾಂಕ್ಸ್. ಅಯ್ಯೋ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನೀವಲ್ಲ. ಕಾವೇರಿ, ಅಂದರೂ ನಿಮ್ಮ ಮನೆ ಭಾಳ ಅಂದ್ರೆ ಭಾಳ ಚಂದ ಐತಿ. ಇಲ್ಲಿ ನೋಡು, ಹೊರಗಡೆ ಕೂತ್ಕೊಂಡ್ರೆ ಎದ್ದು ಹೋಗೋಕೆ ಮನಸ್ಸಾಗಂಗಿಲ್ಲ. ಎಷ್ಟೆಲ್ಲ ಗಿಡ ಹಚ್ಚಿರಲ್ಲ ನೀವು ಮನೆ ಮುಂದೆ. ಒಂಥರ ಫಾರ್ಮ್ ಹೌಸ್ ಥರ ಇದೆ ನೋಡಿ ನಿಮ್ಮ ಮನೆ. ನನಗಂತೂ ಭಾಳ ಇಷ್ಟ ಆಯ್ತು. ಅಯ್ಯೋ ಪ್ರಿಯಾಂಕಾ ಅವರೇ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗಿಡ ಹಚ್ಚೋದಂದ್ರೆ ಭಾಳ ಇಷ್ಟ. ಅದಕ್ಕೆ ನಮ್ಮ ಮನೆ ಹತ್ರ ಇಷ್ಟೊಂದು ಗಿಡ ಎಲ್ಲ ಇರೋದು. ಅದು ಅಲ್ಲದೆ ನಮ್ಮ ಗವಿ ಅಣ್ಣಗೆ ಈ ಥರ ಮನೆ ಮುಂದೆ ಈ ಥರ ಹುಲ್ಲೆಲ್ಲ ಬೆಳೆಸೋದಂದ್ರೆ ಭಾಳ ಇಷ್ಟ. ನಮ್ಮ ಅಣ್ಣ ಫ್ರೀ ಆಗಿದ್ದಾಗೆಲ್ಲ ಇದನ್ನು ಹುಲ್ಲನ್ನು ಕಟ್ ಮಾಡಿರ್ತಾನೆ ಮೇಲಿದ್ದು, ಹಾಗಾಗಿ ಚೆನ್ನಾಗಿ ಬೆಳ್ಕೊಂಬಂದೈತಿ. ಹಾಗಾಗಿ ನಮ್ಮ ಮನೆಯಾಗ ಎಲ್ರಿಗೂ ಇಷ್ಟ ಅಲ್ಲ. ಎಲ್ಲರೂ ಗಿಡಕ್ಕೆ ನೀರು ಹಾಕೋದು, ಗಿಡನ ಚಂದನತೆಗೆ ನೋಡ್ಕೊಳ್ಳೋದು ಮಾಡ್ತಾರೆ. ಅದಕ್ಕೆ ಈ ಊರಾಗ ನಮ್ಮ ಮನೆ ಹತ್ರನೂ ಒಂದು ಸ್ವಲ್ಪ ಗಿಡ ಜಾಸ್ತಿ ಇರೋದಂದ್ರೆ. ಕಾವೇರಿ, ಮೇಡಮ್ ಅವ್ರನ್ನ ಕರ್ಕೊಂಬಾರವ್ವ ಒಳಗಡೆ. ಹಾ ಚಿಕ್ಕಿ, ಬಂದ್ವಿ. ಪ್ರಿಯಾಂಕಾ ಅವರೇ ಬರ್ರಿ, ಒಳಗಡೆ ಟೀ ಮಾಡಿದಾರಂತ ಅನ್ಸುತ್ತೆ, ಹೋಗೋಣ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಈ ವಿಷಯವಾಗಿ ನಾನು ಅಣ್ಣನ ಹತ್ರ ಹಂಗೆ ಮನೆಯವ್ರ ಹತ್ರ ಮಾತಾಡ್ತೀನಂತ, ಸರಿನಾ? ಸರಿ ಆಯಿತು ಕಾವೇರಿ ಅವ್ರೆ.